ಹಾಯ್ ಫ್ರೆಂಡ್ಸ್, ದಿನದ ಎಲ್ಲಾ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಪಾರ್ಲಿಮೆಂಟ್ ನಲ್ಲಿ ಅತಿ ದೊಡ್ಡ ಘಟನೆಯಾಗಿದೆ. ವಿಪಕ್ಷಗಳು ಮತ್ತು ಆಡಳಿತ ಪಕ್ಷದ ನಡುವೆ ಸಂಘರ್ಷದ ವಿಚಾರದಲ್ಲಿ ಒಂದು ದೊಡ್ಡ ಹಂತ ದಾಟಿದೆ. ಈಗ ಇನ್ನೊಂದು ಕಡೆ ಕೇರಳದಲ್ಲಿ ತಾಲಿಬಾನ್ ಮಾದರಿಯ ಕಾನೂನು ತರೋಕೆ ಮುಸ್ಲಿಂ ಒಕ್ಕೂಟ ಆಗ್ರಹ ಮಾಡಿದೆ. ಎಲ್ಲೆಲ್ಲಿ ರಿಪೀಟ್, ಕೇರಳದಲ್ಲಿ ಬರ್ತೀವಲ್ಲಿಗೆ. ಮಣಿಪುರದಲ್ಲಿ ನಾಗಾ ಮತ್ತು ಕುಕಿಗಳ ನಡುವಿನ ಹಿಂಸಾಚಾರ ಮತ್ತಷ್ಟು ವಿಕೋಪಕ್ಕೆ ಹೋಗ್ತಿದೆ. ಹೊಸ ಗಲಾಟೆ ಇದು. ಮೈತೈ ಕುಕಿ ಆಯ್ತು, ಈಗ ನಾಗಾ ಕುಕಿ ಗಲಾಟೆ. ಇನ್ನು ಪಾಕಿಸ್ತಾನ ಮತ್ತೊಂದು ಉಗ್ರ ದಾಳಿಯನ್ನ ಪ್ಲಾನ್ ಮಾಡಿತ್ತು. ಭಾರತ ಅದನ್ನ ವಿಫಲ ಮಾಡಿದೆ. ಇದೆಲ್ಲವನ್ನ ಇವತ್ತಿನ ವರದಿಯಲ್ಲಿ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಪಾರ್ಲಿಮೆಂಟ್ ನಿಂದಲೇ ಶುರು ಮಾಡೋಣ. ಮಾಜಿ ಸೇನಾ ಮುಖ್ಯಸ್ಥ ಎಂ ನರವಣೆ ಅವರ ಪುಸ್ತಕದ ವಿಚಾರ. ಪಬ್ಲಿಷ್ ಆಗದ ಈ ಪುಸ್ತಕವನ್ನ ತೋರಿಸಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಳೆದ ವಾರ ಚರ್ಚೆ ಮಾಡಿದ್ರು. ಚೀನಾ ನಮ್ ನೆಲಕ್ಕೆ ನುಗ್ಗಿತ್ತು ಅಂತ ಹೇಳಿದ್ರು. ಇದಕ್ಕೆ ಸ್ಪೀಕರ್ ಮತ್ತು ಆಡಳಿತ ಪಕ್ಷದ ಸದಸ್ಯರು ಫ್ರಮ್ ಹೋಮ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್ ಎಲ್ಲ ನಿಂತ್ಕೊಂಡು ಅಡ್ಡಿಪಡಿಸಿದ್ರು, ಆಕ್ಷೇಪ ವ್ಯಕ್ತಪಡಿಸಿದ್ರು. ಗಲಾಟೆ ಆಯ್ತು. ಮೋದಿ ಅವರ ಮೇಲೆ ಹಲ್ಲೆ ನಡೆಸೋಕೆ ಕಾಂಗ್ರೆಸ್ ಪ್ಲಾನ್ ಮಾಡಿತ್ತು ಅಂತಲೂ ಸ್ಪೀಕರ್ ಸೆಷನ್ ನಲ್ಲಿ ಬಂದು ಹಲ್ಲೆ ಅಂತ ಹೇಳಿಲ್ಲ, ದೊಡ್ಡದೇನೋ ಮಾಡಕ್ಕೆ, ಇಡೀ ಸಂಸದೀಯ ಪರಂಪರೆಗೆ ಅಪಮಾನ ಆಗೋ ರೀತಿಯಲ್ಲಿ ಊಹೆನೂ ಮಾಡಕ್ಕಾಗದಿರೋ ಘಟನೆಯನ್ನ ಪಿಎಂಗೆ ಮಾಡಕ್ಕೆ ಕಾಂಗ್ರೆಸ್ ಎಂಪಿಗಳು ಪ್ಲಾನ್ ಮಾಡಿದ್ರು ಅಂತ ಸ್ಪೀಕರ್ ಕೂಡ ಹೇಳಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಅವತ್ತು ನಿಜಕ್ಕೂ ಏನ್ ನಡೀತು ಅನ್ನೋ ಬಗ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಫೆಬ್ರವರಿ 4ನೇ ತಾರೀಕು ಕಾಂಗ್ರೆಸ್ ಸಂಸದರು ಮೋದಿ ಅವರ ಸೀಟ್ ಸುತ್ತುವರೆದಿರುವುದು ಕಂಡು ಬಂದಿದೆ. ಪ್ರಧಾನಿ ಲೋಕಸಭೆಗೆ ಬರೋಕು ಮುನ್ನ ಕಾಂಗ್ರೆಸ್ ಸಂಸದೆಯರು ಬ್ಯಾನರ್ ಮತ್ತು ಪ್ಲಕಾರ್ಡ್ ಹಿಡಿದು ಪಿಎಂ ಕುಳಿತುಕೊಳ್ಳೋ ಜಾಗಕ್ಕೆ ಬಂದ್ರು. ಅಲ್ಲಿ ಪಿಎಂ ನರೇಂದ್ರ ಮೋದಿ ಅವರ ಸೀಟ್ ಅನ್ನ ಸುತ್ತುವರೆದ್ರು. ಆಗ ಅಲ್ಲೇ ಕೂತಿದ್ದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ದಯವಿಟ್ಟು ಈ ಪ್ಲೇಸ್ ಬಿಟ್ಟು ಆಚೆ ಹೋಗಿ ಅಂತ ಕೈ ಮುಗಿದು ಕೇಳ್ಕೊಂಡ್ರು. ಆ ನಂತರ ಇತರ ಮಂತ್ರಿಗಳು ಕೂಡ ಹಾಗೆ ಮಾಡಿದ್ರು. ಆದ್ರೂ ಕೂಡ ವಿಪಕ್ಷಗಳ, ಮುಖ್ಯವಾಗಿ ಕಾಂಗ್ರೆಸ್ನ ಮಹಿಳಾ ಸಂಸದರು ಅದಕ್ಕೆ ಕೇರ್ ಮಾಡಲಿಲ್ಲ. ಮೋದಿ ಅವರು ಕೂರೋ ಜಾಗವನ್ನ ಬ್ಲಾಕ್ ಮಾಡಿ ನಿಂತ್ಕೊಂಡಿದ್ರು ಸುತ್ತುವರೆದು. ಇದರ ಪರಿಣಾಮ ತಕ್ಷಣವೇ ಅಲ್ಲಿದ್ದ ಮಂತ್ರಿಗಳು ತಮ್ಮ ಸೀಟ್ ಬಿಟ್ಟು ಆಚೆ ಹೋಗಿದ್ದಾರೆ. ಇದನ್ನ ಪೋಸ್ಟ್ ಮಾಡಿರೋ ರಿಜಿಜು ಮುಂದೆ ನಡಿಬಾರ್ದು, ನಡೀತಾ ಇತ್ತು ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮ ಸಂಸದರು ತೋರಿಸಿದ ಈ ನಾಚಿಕೆಗೆಟ್ಟ ಕೆಲಸಕ್ಕೆ ಕಾಂಗ್ರೆಸ್ ಪಾರ್ಟಿ ಹೆಮ್ಮೆ ಪಡ್ತಾ ಇದೆ. ಕಾಂಗ್ರೆಸ್ ಸಂಸದೆಯರು ಈ ರೀತಿ ಮಾಡುವಾಗ ನಮ್ಮ ಬಿಜೆಪಿ ಸಂಸದರು ಕೂಡ ರೆಡಿ ಆಗಿದ್ರು. ಆಗ ನಮ್ಮ ಕೆಲವು ನಾಯಕರೇ ನಮ್ಮ ಸಂಸದರನ್ನ ತಡೆದ್ರು. ಕಾಂಗ್ರೆಸ್ನ ಈ ನಡೆಗೆ ನಮ್ಮ ಮಹಿಳಾ ಸಂಸದೆಯರು ಕೂಡ ಸಿಟ್ಟಾಗಿದ್ರು. ಆದ್ರೆ ನಾವು ನಮ್ಮ ಮಹಿಳಾ ಸಂಸದರನ್ನ ತಡೆದ್ವಿ. ಇಲ್ಲದೆ ಹೋಗಿದ್ರೆ ಅವತ್ತು ಕೆಟ್ಟ ಸೀನ್ ನಡೀತಾ ಇತ್ತು. ಕಾಂಗ್ರೆಸ್ ಮಹಿಳಾ ಸಂಸದರೊಂದಿಗೆ ನಮ್ಮ ಮಹಿಳಾ ಸಂಸದರು ಜಗಳ ಕೇಳಿದಿದ್ರೆ ಪಾರ್ಲಿಮೆಂಟ್ ನಲ್ಲಿ ಬೇರೆ ದೃಶ್ಯಗಳು ಕಾಣಿಸ್ತಾ ಇತ್ತು. ಹಾಗಾಗಿ ನಾವು ಸಂಯಮ ತೋರಿದ್ವಿ. ಆಮೇಲೆ ಈ ಕಾಂಗ್ರೆಸ್ ಸಂಸದರು ನೇರವಾಗಿ ಸ್ಪೀಕರ್ ಚೇಂಬರ್ಗೆ ಹೋಗಿ ಸ್ಪೀಕರ್ಗೆ ಬೆದರಿಕೆ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಸಂಸದೆಯರು ದೂರು ಕೂಡ ಕೊಟ್ಟಿದ್ದಾರೆ. ನೋಡೋಣ ಮುಂದೆ ಸ್ಪೀಕರ್ ಯಾವ ರೀತಿ ಕ್ರಮ ತಗೊಳ್ತಾರೆ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವತ್ತು ಪಿಎಂ ಯಾಕೆ ಬಂದು ಮಾತಾಡಿಲ್ಲ ಅಂತ ಹೇಳಿದ್ರೆ, ಪಿಎಂ ಸೀಟ್ ಅನ್ನ ಅವ್ರು ಕೂರೋ ಜಾಗದಲ್ಲಿ ಕಾಂಗ್ರೆಸ್ ಮಹಿಳಾ ಸಂಸದರನ್ನ ಕಳಿಸಿ ಅದನ್ನ ಬ್ಲಾಕ್ ಮಾಡಿಸಿತ್ತು, ಸುತ್ತುವರೆದು ನಿಲ್ಲಿಸಿತ್ತು. ಪಿಎಂ ಬಂದಾಗ ಜಾಗ ಬಿಟ್ಟು ಕೊಡದೆ ಹೋಗಿದ್ದಿದ್ರೆ ಅದು ಸಂಸದೀಯ ಪರಂಪರೆಗೆ ಧಕ್ಕೆ ಆಗ್ತಿತ್ತು ಅನ್ನೋ ಅರ್ಥದಲ್ಲಿ ಬಿಜೆಪಿ ಈಗ ಆ ವಿಡಿಯೋವನ್ನ ಶೇರ್ ಮಾಡಿದೆ. ಈತ ಎಲ್ಲ ಗಲಾಟೆ ಸ್ಪೀಕರ್ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸೋ ತನಕ ಹೋಗಿದೆ. ಓಂ ಬಿರ್ಲಾರನ್ನ ಕೆಳಗಿಳಿಸೋಕೆ ವಿಪಕ್ಷಗಳು ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಸೈನ್ ಹಾಕಿವೆ. ಅದನ್ನ ಲೋಕಸಭೆಯ ಸೆಕ್ರೆಟರಿ ಜನರಲ್ಗೆ ಸಬ್ಮಿಟ್ ಕೂಡ ಮಾಡಿವೆ. ಒಟ್ಟು 119 ಸಂಸದರು ಇದಕ್ಕೆ ಸೈನ್ ಹಾಕಿದ್ದಾರೆ. ಕಾಂಗ್ರೆಸ್, ಸಮಾಜವಾದಿ ಪಾರ್ಟಿ, ಡಿಎಂಕೆ ಇದಕ್ಕೆ ಬೆಂಬಲ ಕೊಟ್ಟಿವೆ. ಸದ್ಯ ಟಿಎಂಸಿ ಇದಕ್ಕೆ ಸೈನ್ ಹಾಕೋದ್ರಿಂದ ದೂರ ಉಳಿದಿದೆ. ಮೊದಲು ವಿಪಕ್ಷಗಳು ಈ ಬಗ್ಗೆ ಸ್ಪೀಕರ್ ಬಳಿ ಫಾರ್ಮಲ್ ಅಪೀಲ್ ಮಾಡಬೇಕು. ಇದಾದ 2-3 ದಿನದ ನಂತರನೂ ಕೂಡ ಸ್ಪೀಕರ್ ಅಪೀಲ್ ಅನ್ನ ನಿರ್ಲಕ್ಷ್ಯ ಮಾಡಿದ್ರೆ ನಾವು ನೋ ಕಾನ್ಫಿಡೆನ್ಸ್ ಮೋಷನ್ಗೆ ಬೆಂಬಲ ಕೊಡ್ತೇವೆ. ಅದಕ್ಕೆ ನಮಗೆ ಅಭ್ಯಂತರ ಇಲ್ಲ ಅಂತ ಟಿಎಂಸಿ ಹೇಳಿದೆ. ಇನ್ನು ವಿಪಕ್ಷಗಳ ನೋ ಕಾನ್ಫಿಡೆನ್ಸ್ ಮೋಷನ್ಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಸೈನ್ ಮಾಡಿಲ್ಲ. ಮೂಲಗಳ ಪ್ರಕಾರ ಸಂಸದೀಯ ಪ್ರಜಾಪ್ರಭುತ್ವದಲ್ಲಿ ವಿಪಕ್ಷಗಳ ನಾಯಕನೊಬ್ಬ ಸ್ಪೀಕರ್ ಅನ್ನ ತೆಗೆದು ಹಾಕಬೇಕು ಅಂತ ನೋಟಿಸ್ಗೆ ಸೈನ್ ಹಾಕೋದು ಸರಿಯಲ್ಲ ಅಂತ ಹೇಳಲಾಗುತ್ತೆ. ಅದಕ್ಕೆ ರಾಹುಲ್ ಸೈನ್ ಮಾಡಿಲ್ಲ ಅಂತ ಹೇಳಲಾಗ್ತಿದೆ. ಇನ್ನು ಸಲ್ಲಿಕೆಯಾಗಿರೋ ನೋ ಕಾನ್ಫಿಡೆನ್ಸ್ ನೋಟಿಸ್ ನಲ್ಲಿ ಸ್ಪೀಕರ್ ವಿರುದ್ಧ ಗಂಭೀರ ಆರೋಪಗಳನ್ನ ವಿಪಕ್ಷಗಳು ಮಾಡಿವೆ. ಜನಸಾಮಾನ್ಯರಿಗೆ ಮುಖ್ಯವಾಗಿರೋ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತೋಕೆ ಸ್ಪೀಕರ್ ಅವಕಾಶ ಕೊಡ್ತಾ ಇಲ್ಲ, ರಾಹುಲ್ ಗಾಂಧಿಗೆ ಮಾತಾಡೋಕೆ ಬಿಡ್ತಾ ಇಲ್ಲ. ಅದನ್ನ ಪ್ರಶ್ನೆ ಮಾಡಿದಕ್ಕೆ ವಿಪಕ್ಷಗಳ ಸಂಸದರನ್ನ ಸಸ್ಪೆಂಡ್ ಮಾಡಲಾಯಿತು. ಇವರು ಪಕ್ಷಪಾತಿ ಅನ್ನೋದು ಮುಖ್ಯವಾಗಿ ವಿಪಕ್ಷಗಳ ಆರೋಪ. ಏನು, ತನ್ನ ವಿರುದ್ಧವೇ ಬಂದಿರೋ ಈ ನೋಟಿಸ್ ಅನ್ನ ಪರಿಶೀಲಿಸೋಕೆ ಸ್ಪೀಕರ್ ಓಂ ಬಿರ್ಲಾ ಅವರು ಸೆಕ್ರೆಟರಿ ಜನರಲ್ಗೆ ನಿರ್ದೇಶನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. ಈ ನಡುವೆ ಪಾರ್ಲಿಮೆಂಟ್ ನಲ್ಲಿರೋ ವಿಪಕ್ಷಗಳ ಕಚೇರಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ವಿಪಕ್ಷ ನಾಯಕರುಗಳೆಲ್ಲ ಮೀಟ್ ಮಾಡಿದ್ದಾರೆ. ರಾಹುಲ್ ಗಾಂಧಿನೂ ಅಟೆಂಡ್ ಆಗಿದ್ದಾರೆ. ಇನ್ನು ಇದೇ ನರವಣೆ ಪುಸ್ತಕದ ಬಗ್ಗೆ ಈ ಬುಕ್ ಪಬ್ಲಿಷ್ ಮಾಡೋ ಪೆಂಗ್ವಿನ್ ರ್ಯಾಂಡಮ್ ಹೌಸ್ ಇಂಡಿಯಾ ಹೊಸ ಕ್ಲಾರಿಫಿಕೇಶನ್ ಕೊಟ್ಟಿದೆ. ನಾವು ಯಾವುದೇ ಕಾಪಿಗಳನ್ನ ಪಬ್ಲಿಷ್ ಮಾಡಿಲ್ಲ ಅಥವಾ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ. ಅನುಮತಿ ಇಲ್ಲದೆ ಪುಸ್ತಕದ ಕಾಂಟೆಂಟ್ ಅನ್ನ ಲೀಕ್ ಮಾಡಿದ್ರೆ ಕಾನೂನು
ಬಾಹಿರ ಕೃತ್ಯವಾಗುತ್ತೆ. ಕಾಪಿರೈಟ್ಸ್ ಉಲ್ಲಂಘನೆ ಮಾಡಿದ್ರೆ ಕಠಿಣ ಕ್ರಮ ತಗೊಳ್ಳೋಕೆ ಮನವಿ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಈ ವಿವಾದಿತ 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಪುಸ್ತಕದ ಕೆಲ ಪುಟಗಳು ಲೀಕ್ ಆಗಿದ್ವು. PDF ಅಂತೂ ಫುಲ್ ಲೀಕ್ ಆಗಿ ಎಲ್ಲ ಕಡೆ ಹರಿದಾಡಿದೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಇದೇ ಪುಸ್ತಕ ಉಲ್ಲೇಖಿಸಿ ಭಾರತದ ಗಡಿಯಲ್ಲಿ ಚೀನಾ ಯುದ್ಧ ಟ್ಯಾಂಕ್ಗಳು ತಂದು ನಿಲ್ಲಿಸಿ ಒಳಗ್ ನುಗ್ಗುಬಿಟ್ಟಿತ್ತು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ಟರು. ಅದಾದ್ಮೇಲೆ ದಿಲ್ಲಿ ಪೊಲೀಸರು ಈ ಲೀಕ್ ಮಾಡಿದ್ದು ಯಾರು ಅಂತ ಪತ್ತೆ ಹಚ್ಚೋಕೆ FIR ಕೂಡ ಮಾಡಿದ್ದಾರೆ. ಈಗ ಪೆಂಗ್ವಿನ್ ನಮ್ದೇನು ಪಾತ್ರ ಇಲ್ಲ ಅಂತ ಹೇಳಿದೆ. ಸೊ ಮತ್ತೆ ರಾಹುಲ್ ಗಾಂಧಿ ಅವರೇ ಎಲ್ಲಿ ಸಿಕ್ತು ನಿಮಗಿದು ಹೇಳಿ ಅಂತ ಕೇಳೋ ಪ್ರಶ್ನೆ ಬರುತ್ತಲ್ಲ. ಪತ್ರಕರ್ತರದನ್ನ ಕೇಳಿದ್ರು ರಾಹುಲ್ ಗಾಂಧಿಗೆ. ಅದಕ್ಕೆ ರಾಹುಲ್ ಗಾಂಧಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ನರವಣೆ ಸುಳ್ಳು ಹೇಳ್ತಿದಾರಾ ಅಥವಾ ಪೆಂಗ್ವಿನ್ ಸುಳ್ಳು ಹೇಳ್ತಿದಾರಾ, ಐ ಡೋಂಟ್ ನೋ. ಆದ್ರೆ ಇಬ್ರು ಕೂಡ ಸುಳ್ಳು ಹೇಳಕ್ಕಂತೂ ಸಾಧ್ಯ ಇಲ್ಲ. ನಾನಂತೂ ನರವಣೆಯವರು ಸುಳ್ಳು ಹೇಳ್ತಾರೆ ಅಂತ ಭಾವಿಸಲ್ಲ, ಅವರು ಸೇನಾ ಮುಖ್ಯಸ್ಥರಾಗಿದ್ದವರು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನರವಣೆ ಅವರ ಹಳೆಯ ಒಂದು ಟ್ವೀಟ್ ಅನ್ನ ಕೂಡ ಅವ್ರು ತೋರಿಸ್ಬಿಟ್ಟು ನೋಡಿ ನನ್ನ ಪುಸ್ತಕ ಬಂದಿದೆ ಓದಿ ಅಂತ ಅವರೇ ಹೇಳಿದಾರಲ್ವಾ ಅಂತ ಅದನ್ನು ತೋರಿಸಿದ್ದಾರೆ ಅವರು. ಮತ್ತೊಂದ್ ಕಡೆ ನರವಣೆ ಕೂಡ ವಿಚಾರದಲ್ಲಿ ಮೊದಲ ಬಾರಿಗೆ ಮೌನ ಮುರಿದಿದ್ದಾರೆ. ಪೆಂಗ್ವಿನ್ ಕೊಟ್ಟಿರೋ ಹೇಳಿಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಕೂಡ ರೀಪೋಸ್ಟ್ ಮಾಡಿದ್ದಾರೆ. ನೋಡಿ ನನ್ನ ಬುಕ್ಕಿಗೆ ಸಂಬಂಧಪಟ್ಟಂತೆ ಇದು ಅಫಿಷಿಯಲ್ ಸ್ಟೇಟಸ್, ಇವಾಗ ಇದೇ ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನೋ ತರದಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪೆಂಗ್ವಿನ್ ಏನ್ ಹೇಳ್ತೋ ನಂದು ಅದೇ ನಿಲುವು ಅಂತ. ಈ ಮೂಲಕ ಸಂಸತ್ನಲ್ಲಿ ರಾಹುಲ್ ಗಾಂಧಿ ಕೊಟ್ಟ ಹೇಳಿಕೆಯನ್ನ ನರವಣೆ ಅವರು ತಳ್ಳಿ ಹಾಕದಂಗೆ ಅಥವಾ ಅದರಿಂದ ಅಂತರ ಕಾಯ್ದುಕೊಂಡಂತೆ ಡಿಸ್ಟೆನ್ಸ್ ಮೇಂಟೈನ್ ಮಾಡದಂಗೆ ಕಾಣಿಸ್ತಾ ಇದೆ. ಏನೋ ಕೇರಳದ ಮುಸ್ಲಿಂ ವಿದ್ವಾಂಸರ ಒಕ್ಕೂಟ ಸಮಸ್ತ ಕೇರಳ ಜಮಿಯತುಲ್ ಉಲೇಮಾ ಶಾಕಿಂಗ್ ಹೇಳಿಕೆ ಕೊಟ್ಟಿದೆ. ನಮ್ಮಲ್ಲೀಗ ಮುಸ್ಲಿಂ ಮಹಿಳೆಯರನ್ನ ಸಾರ್ವಜನಿಕ ಕೆಲಸಗಳಿಗೆಲ್ಲ ಸೆಳಿತಾ ಇದ್ದಾರೆ. ನಮಗೆ ಕಳವಳ ಆಗ್ತಾ ಇದೆ. ಮಹಿಳೆಯರು ಈ ತರದೆಲ್ಲ ಪಬ್ಲಿಕ್ ಕೆಲಸಗಳಿಗೆಲ್ಲ ಹೋಗಬಾರ್ದು, ನೈತಿಕ ಗಡಿಗಳನ್ನ ದಾಟಬಾರ್ದು, ಸಾಂಪ್ರದಾಯಿಕ ಜವಾಬ್ದಾರಿಗಳನ್ನ ಫಾಲೋ ಮಾಡಬೇಕು. ಮಹಿಳೆಯರು ನೀವು ಸಾರ್ವಜನಿಕ ಸೇವೆಯಲ್ಲಿ ಪಾಲ್ಗೊಳ್ಳಿ ಅಂತ ನೀವು ಏನ್ ಪ್ರೋತ್ಸಾಹಿಸ್ತಾ ಇದ್ದೀರಾ, ಈ ತರ ಆಗಬಾರ್ದು ಅಂತ ಹೇಳಿದೆ. ಇದರ ವಿರುದ್ಧ ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ. ಮಹಿಳೆಯರು ಪಬ್ಲಿಕ್ ವರ್ಕ್ ಅಲ್ಲೆಲ್ಲ ಇರಬಾರ್ದು ಅಂತ. ಜೊತೆಗೆ ಉದಾತ್ತತೆ ಮತ್ತು ನಮ್ರತೆ ಮಹಿಳೆಯರ ಆಭರಣ ಇದ್ದ ಹಾಗೆ. ಆದ್ರೆ ಮುಸ್ಲಿಂ ಮಹಿಳೆಯರು ಸಾಂಪ್ರದಾಯಿಕ ಇಸ್ಲಾಂ ನೀತಿಗಳನ್ನ ಪಾಲಿಸಬೇಕು, ಅದೇ ಮುಖ್ಯ. ನಮ್ಮ ಧರ್ಮ ಮಹಿಳೆಯರಿಗೆ ಶಿಕ್ಷಣ, ಉದ್ಯೋಗ, ಆಸ್ತಿ ಹಕ್ಕನ್ನ ಕೊಟ್ಟಿದೆ. ಆದ್ರೆ ಆಧುನಿಕತೆ ಮತ್ತು ಉದಾರವಾದದ ಪ್ರಭಾವದಿಂದ ನೈತಿಕ ಗಡಿ ದಾಟ್ತಾ ಇದ್ದಾರೆ. ಈ ತರ ಆಗಬಾರದು ಅಂತ ಕೇರಳ ಮುಸ್ಲಿಂ ಒಕ್ಕೂಟ ಫರ್ಮಾನು ಹೊರಡಿಸಿದೆ, ಆದೇಶ ಹೊರಡಿಸಿದೆ. ಈ ಎಲ್ಲ ಗಂಡಸರು ಕೂತ್ಕೊಂಡು ಮಹಿಳೆಯರಿಗೆ ಆದೇಶ ಕೊಡ್ತಾ ಇದ್ದಾರೆ. ಇದಕ್ಕೆ ತೀವ್ರ ಟೀಕೆ ಕೇಳಿ ಬರ್ತಾ ಇದೆ. ಮತ್ತೊಂದ್ ಕಡೆ ದೇಶದಲ್ಲಿ ದೊಡ್ಡ ಉಗ್ರ ದಾಳಿಗೆ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಸ್ಫೋಟಕ ಮಾಹಿತಿ ಪಂಜಾಬ್ ಪೊಲೀಸರಿಂದ ಹೊರಗೆ ಬರ್ತಾ ಇದೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISI ಬೆಂಬಲಿತ ಉಗ್ರ ದಾಳಿಗೆ ಪ್ಲಾನ್ ನಡೆದಿತ್ತು. ಆ ಉಗ್ರ ದಾಳಿ ಯತ್ನವನ್ನ ನಾವು ಯಶಸ್ವಿಯಾಗಿ ವಿಫಲಗೊಳಿಸಿದ್ದೀವಿ ಅಂತ ಹೇಳಿದ್ದಾರೆ. ಭಾರಿ ಪ್ರಮಾಣದ ಸ್ಫೋಟಕಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಒಬ್ಬ ಶಂಕಿತ ಉಗ್ರನನ್ನ ಕೂಡ ಹಿಡಿದು ಹಾಕಿದ್ದಾರೆ. ಪಂಜಾಬ್ನ ಅಮೃತ್ಸರ್ನಲ್ಲಿ ಈ ಉಗ್ರ ದಾಳಿ ಪ್ರಯತ್ನ ನಡೆದಿತ್ತು. PVC ಪೈಪ್ನಲ್ಲಿ ಸುಧಾರಿತ ಸ್ಫೋಟಕವನ್ನು ತುಂಬಿಸಿಡಲಾಗಿತ್ತು ಅಂತ ಅಮೃತ್ಸರ್ DGP ಗೌರವ್ ಯಾದವ್ ಹೇಳಿದ್ದಾರೆ. ಪ್ರಾಥಮಿಕ ತನಿಖೆ ಪ್ರಕಾರ ಅರೆಸ್ಟ್ ಮಾಡಿರುವ ವ್ಯಕ್ತಿ ವಿದೇಶಿ ಹ್ಯಾಂಡ್ಲರ್ ಜೊತೆ ಸಂಪರ್ಕದಲ್ಲಿದ್ದ. ಈತ ಪಾಕ್ನ ಉಗ್ರ ನೆಟ್ವರ್ಕ್ನ ಆಜ್ಞೆಯಂತೆ ಕೆಲಸ ಮಾಡ್ತಾ ಇದ್ದ ಅಂತ ಹೇಳಿದ್ದಾರೆ. ಈ ಉಗ್ರ ಜಾಲ ಎಲ್ಲೆಲ್ಲಿ ಹರಡಿದೆ ಅಂತ ಪಂಜಾಬ್ ಪೊಲೀಸರು ಈಗ ಹುಡುಕಾಡ್ತಿದ್ದಾರೆ, ತನಿಖೆ ಮಾಡ್ತಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ್ ಟೈಮ್ ನಲ್ಲಿ ಪಾಕಿಸ್ತಾನ ಎಷ್ಟು ಗಾಬರಿಯಾಗಿತ್ತು ಅಂತ ಹೇಳಿ ಪಾಕ್ ಏರ್ ಫೋರ್ಸ್ ನ ಮಾಜಿ ಅಧಿಕಾರಿನೇ ಬಾಯ್ಬಿಟ್ಟಿದ್ದಾರೆ. ಖಾಲಿದ್ ಚಿಸ್ತಿ ಅಂತ ಪಾಕ್ ಏರ್ ಫೋರ್ಸ್ ನವರು ಇವರು. ಈ ಯುದ್ಧ ನಡೆದಾಗ ನಮ್ಮವರು ನಮಾಜ್ ಮಾಡಿದ್ದನ್ನ ಬಿಟ್ರೆ ಬೇರೇನು ಮಾಡ್ಲಿಲ್ಲ ಅಂತ ತೀವ್ರ ಅಸಮಾಧಾನ ಹೊರ ಹಾಕಿದ್ದಾರೆ ಅವ್ರ ಕಡೆಯವ್ರ ಮೇಲೆನೆ. ಭಾರತ ಭರ್ತಿ 3 ದಿನದ ಮೇಲೆ ಡ್ರೋನ್ ಗಳನ್ನ ಹಾರಿಸ್ತು, 6 ಏರ್ ಬೇಸ್ ಗಳನ್ನ ಹೊಡಿತು. ಡ್ಯಾಮೇಜ್ ಏನೋ ಕಮ್ಮಿನೇ ಇತ್ತು, ಆದ್ರೆ ಭಾರತ ಇಷ್ಟೆಲ್ಲಾ ಮಾಡಿದ್ರು ಕೂಡ ಪಾಕಿಸ್ತಾನಕ್ಕೆ ರೆಸ್ಪಾನ್ಸ್ ಮಾಡೋ ಕೆಪಾಸಿಟಿನೇ ಇರಲಿಲ್ಲ. ಕೆಪಾಸಿಟಿ ಇದ್ರೂ ಧೈರ್ಯ ಇರಲಿಲ್ಲ. ಇಡೀ ತಂಡ ಆಪರೇಷನ್ ರೂಮ್ ನಲ್ಲಿ ಕೂತು ನಮಾಜ್ ಮಾಡ್ತಾ ಇತ್ತು. ಜೊತೆಗೆ ಮೇ 10ನೇ ತಾರೀಕು ಭಾರತ ಪಾಕಿಸ್ತಾನದ ಏರ್ ಬೇಸ್ ಗಳ ಮೇಲೆ ದಾಳಿ ಮಾಡಿದ್ದೆ ಈ ಯುದ್ಧದ ಟರ್ನಿಂಗ್ ಪಾಯಿಂಟ್ ಅಂತ ಬಾಯ್ಬಿಟ್ಟಿದ್ದಾರೆ. ಆ ಮೂಲಕ ಭಾರತದ ವಾಯುಪಡೆ ಹೊಡೆತಕ್ಕೆ ನಾವು ಮಂಡಿಯೂರ್ಬೇಕಾಯ್ತು ಅಂತ ಅವರು ಒಪ್ಕೊಂಡಿದ್ದಾರೆ. ಪಾಕ್ ವಾಯುಪಡೆಯ ಅಧಿಕಾರಿ, ಮಾಜಿ ಅಧಿಕಾರಿ. ಇನ್ನು ಲಕ್ಕುಂಡಿ ತೆಕ್ಕಲಕೋಟೆ ಬಳಿಕ ಈಗ ಬೀದರ್ ಜಿಲ್ಲೆಯಲ್ಲಿ ಪ್ರಾಚೀನ ಕುರುಹುಗಳು ಪತ್ತೆಯಾಗಿವೆ. ಬಸವ ಕಲ್ಯಾಣ ತಾಲೂಕಿನ ನಾರಾಯಣಪುರ ಗ್ರಾಮದ ದೇವಸ್ಥಾನದ ಹಿಂಭಾಗ ಅಡುಗೆ ಮಾಡೋಕೆ ಜಾಗ ಸ್ವಚ್ಛ ಮಾಡೋ ಟೈಮ್ ನಲ್ಲಿ ನೆಲದ ಆಳದಲ್ಲಿ ಪ್ರಾಚೀನ ಶಿಲಾಶಾಸನಗಳು, ಶಿವಲಿಂಗ, 5 ಹೆಡೆಯ ಅಪರೂಪದ ನಾಗರ ಶಿಲ್ಪಗಳು ಸಿಕ್ಕಿವೆ. 12ನೇ ಶತಮಾನದ ಚಾಲುಕ್ಯರ, ಕಲ್ಯಾಣಿ ಚಾಲುಕ್ಯರ ಕಾಲದ್ದು ಅಂತ ಹೇಳಲಾಗ್ತಿದೆ. ಈ ಜಾಗದಲ್ಲಿ 108 ಐತಿಹಾಸಿಕ ದೇವಸ್ಥಾನಗಳು ಒಂದೇ ಕಡೆ ಇದ್ವು ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಏನೋ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಮಿ ಕಂಪನ. ಮಂಗಳವಾರ ಬೆಳಗ್ಗೆ 11:15 ಸುಮಾರಿಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ. ಆದರ್ಶ್ ನಗರ, ಭೂತ್ನಾಳ, ಪಾನಿನಗರ ಸುತ್ತಮುತ್ತಲ ಪ್ರದೇಶದಲ್ಲಿ ಜನ ಭಯಬಿದ್ದು ಮನೆಯಿಂದ ಹೊರಗೋಡ್ ಬಂದಿದ್ದಾರೆ. ಸದ್ಯನ ಅನಾಹುತ ಆಗಿಲ್ಲ, ಆದರೆ ದೇಶದ ಭೂಕಂಪ ವಲಯದಲ್ಲಿ ವಿಜಯಪುರ ಝೋನ್ 3 ಅಂದ್ರೆ ಮಧ್ಯಮ ಅಪಾಯ ವಲಯದ ವ್ಯಾಪ್ತಿಗೆ ಬರುತ್ತೆ. ಈ ಭಾಗದಲ್ಲಿ ಸುಣ್ಣದ ಕಲೆಚ್ಚಿರೋದ್ರಿಂದ ಮತ್ತು ಭೂಗರ್ಭದ ಪದರಗಳಲ್ಲಿನ ಸಣ್ಣ ಪುಟ್ಟ ಮೂವ್ಮೆಂಟ್ಸ್ ಇಂದ ಈ ತರ ಕಂಪನಗಳು ಫೀಲ್ ಆಗ್ತಿರುತ್ತೆ. 2.5 ರಿಂದ 3ರವರೆಗೆ ತೀವ್ರತೆ ಹೊಂದಿರುತ್ತೆ. ಇಷ್ಟು ತೀವ್ರತೆದು ತುಂಬಾ ಅಪಾಯಕಾರಿಯನ್ನು ಆಗೋದಿಲ್ಲ. ಸಾಮಾನ್ಯವಾಗಿ 5-6 ಮೇಲಕ್ಕೆ ಹೋದಾಗ ಅಪಾಯ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು DCM DK ಶಿವಕುಮಾರ್ CM ಕುರ್ಚಿ ಕುಸ್ತಿ ಟೈಮ್ ನಲ್ಲೇ ದಿಲ್ಲಿಗೆ ಹೋಗಿದ್ದಾರೆ. 2 ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ದಿಲ್ಲಿ ನಾಯಕರನ್ನ ಭೇಟಿಯಾಗಿ ಕಷ್ಟ, ದುಃಖ, ದುಮ್ಮಾನ, ಸಂತೋಷ, ಬಯಕೆ ಎಲ್ಲವನ್ನ ತೋಡ್ಕೋತೀನಿ ಎಂದಿದ್ದಾರೆ. ಇನ್ನೊಂದು ಕಡೆ CM ಸಿದ್ದರಾಮಯ್ಯ ಮತ್ತು
ತಮ್ಮ ನಡುವೆ ಅಧಿಕಾರಕ್ಕಾಗಿ ಏನೋ ರಹಸ್ಯ ಮಾತುಕತೆ ನಡೆದಿದೆ ಅಂತ ಸುದ್ದಿಯಾಗಿತ್ತಲ್ಲ, ಅದಕ್ಕೂ ಕೂಡ ರಿಪ್ಲೈ ಮಾಡಿ, ನಾನು ಮತ್ತು ಸಿದ್ದರಾಮಯ್ಯ ಏನು ಮಾತಾಡಿಕೊಂಡಿದ್ದೀವಿ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ, ನಾವೇನು ಕದ್ದು ಮುಚ್ಚಿ ಮಾತಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಅತ್ತ ದಿಲ್ಲಿಗೆ ಹೋಗ್ತಿದ್ದ ಹಾಗೂ ಕೂಡ DKಶಿ 136 ಶಾಸಕರು ನನ್ನೊಂದಿಗಿದ್ದಾರೆ ಅಂತ ಹೇಳಿ, ಆದ್ರೆ ಇಡೀ ಕಾಂಗ್ರೆಸ್ ಪಾರ್ಟಿ ಎಲ್ಲ ಎರಡೆರಡು ಬಣ ಇಲ್ಲ, ಎಲ್ಲರೂ ನನ್ನ ಬೆಂಬಲಿಗರೇ, ಇಡೀ ಪಾರ್ಟಿನೇ ಒಂದು ಅನ್ನೋ ತರದಲ್ಲಿ ಒಗ್ಗಟ್ಟಿನ ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಏನೋ ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಹೈಕೋರ್ಟ್ ನಿರೀಕ್ಷಣಾ ಜಾಮೀನನ್ನ ವಜಾ ಮಾಡಿದೆ. ಹಾಗೆ ಸದ್ಯಕ್ಕೆ ಇವರು ವಿದೇಶಕ್ಕೆ ಪರಾರಿಯಾಗಿರೋ ಶಂಕೆ ಇರೋದ್ರಿಂದ ಲುಕ್ಔಟ್ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. CID ಪೊಲೀಸರು ಬೇರೆ ರಾಜ್ಯಗಳ ಪೊಲೀಸರೊಂದಿಗೂ ಕಾಂಟ್ಯಾಕ್ಟ್ ಮಾಡಿ ಹುಡುಕಾಡ್ತಿದ್ದಾರೆ. ಯಾವುದೇ ಕ್ಷಣದಲ್ಲಿ ಇವರು ಸಿಕ್ಕಿದ್ರೆ ಹಿಡಿದಾಕ್ತಾರೆ. ಏನು ಮೈಸೂರು ಸ್ಯಾಂಡಲ್ ಸೋಪ್ಗೆ ನಟಿ ತಮನ್ನಾ ಭಾಟಿಯಾ ರಾಯಭಾರಿಯಾಗಿದ್ದಾರೆ. ಸೋಪ್ ಹಿಡ್ಕೊಂಡು ಕಾಣಿಸ್ಕೊಳ್ತಾರೆ ಇನ್ನು ತಮನ್ನಾ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿ ನಟಿಯ ಆಯ್ಕೆಗೆ ಅಸಮಾಧಾನ ಹೊರಹಾಕಿದ್ದಾರೆ ಕೆಲವರು. ನಮ್ಮಲ್ಲಿ ತಾರೆಯರಿಲ್ವಾ, ಕೋಟಿ ಕೋಟಿ ಕೊಟ್ಟು ಬೇರೆ ಭಾಷೆಯವರನ್ನು ನೇಮಕ ಮಾಡಿಕೊಳ್ಳೋದು ಸರಿನಾ ಅನ್ನೋ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿಯವರು ಕೂಡ ಕನ್ನಡ ವಿರೋಧಿ ಮನಸ್ಥಿತಿ ನಿಮ್ದು ಅಂತ ಹೇಳಿದ್ದಾರೆ. ಇದಕ್ಕೆ ಮತ್ತೊಂದು ಕಡೆ ಈಶಾನ್ಯ ರಾಜ್ಯ ಮಣಿಪುರ ಮತ್ತೆ ಧಗಧಗಿಸೋಕೆ ಶುರುವಾಗಿದೆ. ಹಿಂಸಾಚಾರ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇತ್ತೀಚೆಗೆ ನಾಗಾ ಸಮುದಾಯದ ವ್ಯಕ್ತಿಯೊಬ್ಬನ ಮೇಲೆ ಹಲ್ಲೆ ನಡೆದಿತ್ತು. ಇದನ್ನ ಕುಕಿಗಳು ಮಾಡಿದ್ದಾರೆ ಅನ್ನೋ ಆರೋಪ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಅಂತರ್ಯುದ್ಧ ಶುರುವಾಗಿದೆ. ಉಕ್ರೂಲ್ ಜಿಲ್ಲೆಯಲ್ಲಿ ಮನೆಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಜನ ಮತ್ತೆ ತಮ್ಮ ಮನೆಗಳನ್ನ ಬಿಟ್ಟು ಓಡ್ ಹೋಗಿದ್ದಾರೆ. ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಇಂಟರ್ನೆಟ್ ಕೂಡ ಶಟ್ ಡೌನ್ ಮಾಡಲಾಗಿದೆ. ಹೆಚ್ಚಿನ ಸೇನೆ ನಿಯೋಜನೆ ಮಾಡಲಾಗಿದೆ. ಹೊಸ ಸರ್ಕಾರ ಬಂದ ಮೇಲೆ ಮೈತೇಯಿ ಕುಕಿ ಹೊಡೆದಾಟ ನಿಂತು ಈಗ ಕುಕಿ ಮತ್ತು ನಾಗಗಳ ಹೊಡೆದಾಟ ಶುರುವಾಗಿದೆ. ಇನ್ನು ದಿಲ್ಲಿಯಲ್ಲಿ ನಡೆದ ಉದ್ಯಮಿಯೊಬ್ಬರ ಹತ್ಯೆ ಹೊಣೆಯನ್ನ ಲಾರೆನ್ಸ್ ಬಿಷ್ಣೋಯ್ ಗ್ಯಾಂಗ್ ಹೊತ್ಕೊಂಡಿದೆ. ಸೋಮವಾರ ಮಧ್ಯಾಹ್ನ ದಿಲ್ಲಿಯ ಬವಾನಾ ಏರಿಯಾದಲ್ಲಿ ವೈಭವ್ ಗಾಂಧಿ ಅನ್ನೋರನ್ನ ಹತ್ಯೆ ಮಾಡಲಾಗಿತ್ತು. ಇವರು ಪ್ಲಾಸ್ಟಿಕ್ ಗ್ರಾನ್ಯೂಲ್ಸ್ ಮ್ಯಾನುಫ್ಯಾಕ್ಚರ್ ಕೆಲಸ ಮಾಡ್ತಾ ಇದ್ರು. ನಾವೇ ಮುಗಿಸಿರೋದು ಅಂತ ಬಿಷ್ಣೋಯ್ ಗ್ಯಾಂಗ್ ಪೋಸ್ಟ್ ಹಾಕಿದೆ. ಇನ್ನು ಬಾಂಗ್ಲಾದಲ್ಲಿ ಮತ್ತೊಬ್ಬ ಹಿಂದೂ ವ್ಯಕ್ತಿಯನ್ನ ಹತ್ಯೆ ಮಾಡಲಾಗಿದೆ. 62 ವರ್ಷದ ಸುಶೇನ್ ಚಂದ್ರ ಸರ್ಕಾರ್ ಅಂತ ಗುರುತಿಸಲಾಗಿದೆ. ಅಕ್ಕಿ ವ್ಯಾಪಾರಿ. ಪೊಲೀಸ್ ಹೇಳಿಕೆ ಪ್ರಕಾರ ಅಂಗಡಿಯಲ್ಲಿದ್ದಾಗ ಅಪರಿಚಿತರು ಮಾರಕಾಸ್ತ್ರ ಬಳಸಿ ದಾಳಿ ಮಾಡಿದ್ದಾರೆ. ಅಂಗಡಿಯ ಶಟರ್ ಅನ್ನ ಎಳೆದಲ್ಲಿಂದ ಪರಾರಿಯಾಗಿದ್ದಾರೆ ದಾಳಿ ಮಾಡಿ. ಉದ್ದೇಶ ಏನಿತ್ತು, ಯಾಕೆ ಅಂತ ಹೇಳಿ ಪೊಲೀಸರಿಗೆ ತನಿಖೆ ಶುರು ಮಾಡಿದಾರಂತೆ ಬಾಂಗ್ಲಾ ಪೊಲೀಸರು. ಇನ್ನು ಸ್ನೇಹಿತರೆ, ಇದೆ ಮಾರ್ಚ್ 13ನೇ ತಾರೀಕು ಕಾಶಿ ಅಯೋಧ್ಯೆಗೆ ನೀವು ಹೋಗಿ ಬರ್ಬೋದು. 7 ಸೈನ್ಸ್ ಟೂರಿಸಂ ಕಡೆಯಿಂದ ಹಿರಿಯ ನಾಗರಿಕರಿಗೆ ಸ್ಪೆಷಲ್ ಕೇರ್ ನೊಂದಿಗೆ ಪ್ರವಾಸ. ಡೀಟೇಲ್ಸ್ ಇರುತ್ತೆ, ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಏನೋ AI ಜನರೇಟೆಡ್ ಕಾಂಟೆಂಟ್ ವಿಚಾರವಾಗಿ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ತಂದಿದೆ. ಎಲ್ಲ AI ಜನರೇಟೆಡ್ ಕಾಂಟೆಂಟ್ ಗಳನ್ನ ಕ್ಲಿಯರ್ ಆಗಿ ಲೇಬಲ್ ಮಾಡುವಂತೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ನಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ನಿರ್ದೇಶನ ಕೊಟ್ಟಿದೆ. ಡೀಪ್ ಫೇಕ್, ಸಿಂಥೆಟಿಕ್ ವಿಡಿಯೋ ಮತ್ತು AI ಎಡಿಟೆಡ್ ಪೋಸ್ಟ್ಗಳು ಕೂಡ ಒಳಗೊಂಡಿವೆ. ಅಂತ ಕಾಂಟೆಂಟ್ ಇದ್ರೆ ಕ್ಲಿಯರ್ ಆಗಿ AI ಕಾಂಟೆಂಟ್ ಅಂತ ಗೊತ್ತಾಗಬೇಕು. ಲೇಬಲ್ ಫೋಟೋದ ಕನಿಷ್ಠ 10% ಭಾಗವನ್ನು ಆವರಿಸಿರಬೇಕು, ಅಷ್ಟು ದೊಡ್ಡ ಇರಬೇಕು. ಅದನ್ನು ಯಾರೇ ಕಾಪಿ, ಡೌನ್ಲೋಡ್ ಅಥವಾ ಶೇರ್ ಮಾಡಿದ್ರು ಅದು AI ಜನರೇಟೆಡ್ ಅಂತ ಈಸಿಯಾಗಿ ಡಿಟೆಕ್ಟ್ ಆಗೋ ಥರ ಇರಬೇಕು. AI ಕಾಂಟೆಂಟ್ ಇಲ್ಲೀಗಲ್ ಆಗಿದ್ರೆ, ಹಾನಿಕಾರಕ ಅಂಶಗಳಿದ್ರೆ ಒಂದು ವೇಳೆ ಅದನ್ನು ತಡೆಯೋಕೆ ಆಟೋಮ್ಯಾಟಿಕ್ ಸಿಸ್ಟಮ್ಗಳನ್ನು ಜಾರಿ ತರಬೇಕು. 3 ಗಂಟೆ ಒಳಗಡೆ ತೆಗೆದು ಹಾಕಬೇಕು. ಈ ನಿಯಮಗಳನ್ನು ಮುರಿದ್ರೆ ಆಗುವ ಶಿಕ್ಷೆ ಅಥವಾ ದಂಡದ ಬಗ್ಗೆ ಬಳಕೆದಾರರಿಗೆ ಪ್ರತಿ 3 ತಿಂಗಳಿಗೊಮ್ಮೆ ನೆನಪಿಸ್ತಾ ಇರಬೇಕು ಅಂತ ಸೂಚಿಸಿದೆ. ಇನ್ನು ಭಾರತ ಅಮೆರಿಕ ನಡುವಿನ ಟ್ರೇಡ್ ಡೀಲ್ ಬಗ್ಗೆ ವೈಟ್ ಹೌಸ್ ಈಗ ಫ್ಯಾಕ್ಟ್ ಶೀಟ್ ರಿಲೀಸ್ ಮಾಡಿದೆ. ಯಾವ ಪ್ರಾಡಕ್ಟ್ಗಳಿಗೆ ಎಫೆಕ್ಟ್ ಆಗುತ್ತೆ, ಟ್ಯಾರಿಫ್ ಹೇಗೆ ಚೇಂಜ್ ಆಗುತ್ತೆ, ಯಾವ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳಿಗೆ ಬೆನಿಫಿಟ್ ಆಗುತ್ತೆ ಅಂತ. ಇದರಲ್ಲಿ ಭಾರತ ಇನ್ಮುಂದೆ ಅಮೆರಿಕದಿಂದ ಬರೋ ಎಲ್ಲ ಇಂಡಸ್ಟ್ರಿಯಲ್ ಗೂಡ್ಸ್ ಮತ್ತು ಅಗ್ರಿಕಲ್ಚರ್ ಗೂಡ್ಸ್ ಮೇಲಿನ ಸುಂಕವನ್ನು ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡುತ್ತೆ ಅಥವಾ ಪೂರ್ತಿ ರದ್ದು ಮಾಡುತ್ತೆ ಅಂತ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಮೇನ್ ಏನು ಅಂದರೆ ಕೆಲ ಬೇಳೆಕಾಳುಗಳನ್ನು, ಸರ್ಟನ್ ಪಲ್ಸಸ್ ಅಂತ ಹೇಳಿ ಹೈಲೈಟ್ ಮಾಡಿದ್ದಾರೆ. ಫೆಬ್ರವರಿ 6ಕ್ಕೆ 2 ರಾಷ್ಟ್ರಗಳು ಬಿಡುಗಡೆ ಮಾಡಿದ ಜಾಯಿಂಟ್ ಸ್ಟೇಟ್ಮೆಂಟ್ನಲ್ಲಿ ಬೇಳೆಕಾಳುಗಳ ಉಲ್ಲೇಖ ಇರಲಿಲ್ಲ. ಆದರೆ ವೈಟ್ ಹೌಸ್ನ ಫ್ಯಾಕ್ಟ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಸೋಯಾಬೀನ್ ಆಯಿಲ್, ವೈನ್, ಸ್ಪಿರಿಟ್ಸ್, ಟ್ರೀ ನಟ್ಸ್, ಡ್ರೈ ಫ್ರೂಟ್ಸ್, ಹಣ್ಣುಗಳು, ರೆಡ್ ಸೋರ್ಗಮ್ ಸೇರಿ ಹಲವು ವಸ್ತುಗಳ ಆಮದಿನ ಮೇಲೆ ಭಾರತ ಟ್ಯಾರಿಫನ್ನು ಕಮ್ಮಿ ಮಾಡುತ್ತೆ ಅಥವಾ ಸಂಪೂರ್ಣ ತೆಗೆದುಹಾಕುತ್ತೆ ಅಂತ ವೈಟ್ ಹೌಸ್ ಹೇಳಿದೆ. ಹಾಗೆ ಡಿಜಿಟಲ್ ಸೇವೆಗಳ ಮೇಲೆ ಹಾಕ್ತಿದ್ದ ಟ್ಯಾಕ್ಸನ್ನು ಕೂಡ ಭಾರತ ಸಂಪೂರ್ಣವಾಗಿ ತೆಗೆದು ಹಾಕ್ತಿದೆ. ಟೆಕ್ನಾಲಜಿ ಪ್ರಾಡಕ್ಟ್ಸಲ್ಲಿ ದ್ವಿಪಕ್ಷೀಯ ವ್ಯಾಪಾರ ಹೆಚ್ಚಿಸೋಕೆ 2 ರಾಷ್ಟ್ರಗಳು ಕಮಿಟ್ ಆಗಿವೆ. ಹಾಗೂ ಎಲೆಕ್ಟ್ರಾನಿಕ್ ಟ್ರಾನ್ಸ್ಮಿಷನ್ಗೆ ಯಾವುದೇ ಕಸ್ಟಮ್ಸ್ ಡ್ಯೂಟಿ ಹಾಕದೇ ಇರೋಕೆ ಭಾರತ ಕಮಿಟ್ ಆಗಿದೆ ಅಂತ ವೈಟ್ ಹೌಸ್ ಹೇಳಿದೆ. ಅಷ್ಟು ಮಾತ್ರ ಅಲ್ಲ, ಭಾರತ ಹಿಂದಿನಿಂದಲೂ ನಮ್ಮ ಅಗ್ರಿಕಲ್ಚರ್ ಗೂಡ್ಸ್ ಮೇಲೆ ಆವರೇಜ್ 37% ಟ್ಯಾರಿಫ್ ಹಾಕ್ತಾ ಇತ್ತು. ಕೆಲ ಆಟೋಮೊಬೈಲ್ ಗೂಡ್ಸ್ಗಂತೂ 100% ಟ್ಯಾರಿಫ್ ಹಾಕ್ತಾ ಇದ್ರು ಅಂತ ಟ್ರಂಪ್ ಆಡಳಿತ ಉಲ್ಲೇಖಿಸಿದೆ. ಆದ್ರೆ ಇಲ್ಲಿ ತುಂಬಾ ಕ್ಲಾರಿಟಿ ಬಾಕಿ ಇದೆ. ಭಾರತ ಸರ್ಕಾರ ಹೇಳ್ತಿರೋದಕ್ಕೂ ಅಮೆರಿಕ ಸರ್ಕಾರ ಕೊಡ್ತಿರೋ ಡೇಟಾಗೂ ಅದರಲ್ಲೂ ಕೂಡ ಕ್ಲಿಯರ್ ಇಲ್ಲ. ಸಂಪೂರ್ಣ ಕಮ್ಮಿ ಮಾಡುತ್ತೆ ಅಥವಾ ಫುಲ್ ತೆಗೆದು ಹಾಕುತ್ತೆ, ಯಾವುದಕ್ಕೆ ಎಷ್ಟು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಫುಲ್ ಕ್ಲಿಯರ್ ಪಿಕ್ಚರ್ ಸಿಗಬೇಕು. ಇದಿನ್ನು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಇನ್ನು ಕೂಡ ಅದರಲ್ಲಿ ಪೂರ್ತಿ ಐಟಮ್ ಬೈ ಐಟಮ್, ಸೆಕ್ಟರ್ ಬೈ ಸೆಕ್ಟರ್ ಅದೆಲ್ಲ ಇನ್ನು ವರ್ಕೌಟ್ ಮಾಡೋದು ಬಾಕಿ ಇದೆ. ಏನು BCCIನ ಪೇಮೆಂಟ್ ಕಾಂಟ್ರಾಕ್ಟ್ ಆಟಗಾರರದ್ದು ಅದೀಗ ರಿಲೀಸ್ ಆಗಿದೆ. ಇದರಲ್ಲಿ ಮುಖ್ಯವಾಗಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವ್ರನ್ನ B ಗ್ರೇಡ್ಗೆ ಇಳಿಸಲಾಗಿದೆ. ಇಷ್ಟು ವರ್ಷ ಅವರು A ಗ್ರೇಡ್ನಲ್ಲಿದ್ದರು.
ಈಗ ಬಿ ಗ್ರೇಡ್ ಅಂದರೆ ಇವರ ಸ್ಯಾಲ್ರಿ ಕೂಡ ಕಾಂಟ್ರಾಕ್ಟ್ನ ಅಮೌಂಟ್ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ. ಇವರೀಗ ರಿಟೈರ್ಮೆಂಟ್ಗೆ ಹೋಗ್ತಾ ಇದ್ದಾರಲ್ಲ, T20 ಟೆಸ್ಟ್ನಿಂದ ನಿವೃತ್ತಿಯಾಗಿ ಬರೀ ODI ಮಾತ್ರ ಆಡ್ತಿದ್ದಾರಲ್ಲ, ಹಾಗಾಗಿ ಈ ರೀತಿ ಮಾಡಿದ್ದಾರೆ BCCI ಅವರು. ಇನ್ನು ಎ ಕ್ಯಾಟಗರಿಯಲ್ಲಿ ಶುಭ್ಮನ್ ಗಿಲ್, ಜಸ್ಪ್ರೀತ್ ಬುಮ್ರಾ, ರವೀಂದ್ರ ಜಡೇಜಾರಿಗೆ ಸ್ಥಾನ ಕೊಡಲಾಗಿದೆ. ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಸೇರಿ ವಾಷಿಂಗ್ಟನ್ ಸುಂದರ್, KL ರಾಹುಲ್, ಮೊಹಮ್ಮದ್ ಸಿರಾಜ್, ಹಾರ್ದಿಕ್ ಪಾಂಡ್ಯ, ರಿಷಬ್ ಪಂತ್, ಕುಲ್ದೀಪ್ ಯಾದವ್, ಜೈಸ್ವಾಲ್, ಸೂರ್ಯಕುಮಾರ್, ಶ್ರೇಯಸ್ ಇವರೆಲ್ಲ ಬಿ ಗ್ರೇಡ್ನಲ್ಲಿದ್ದಾರೆ. ಅಭಿಷೇಕ್ ಶರ್ಮಾ, ಸಾಯಿ ಸುದರ್ಶನ್ ಸೇರಿ ಉಳಿದ ಆಟಗಾರರನ್ನ ಸಿ ಗ್ರೇಡ್ನಲ್ಲಿ ಇಡಲಾಗಿದೆ. ಇನ್ನು ಮಹಿಳಾ ಪ್ಲೇಯರ್ಗಳ ಕಾಂಟ್ರಾಕ್ಟ್ ಲಿಸ್ಟ್ ನೋಡಿದ್ರೆ ಹರ್ಮನ್ ಪ್ರೀತ್ ಕೌರ್, ಸ್ಮೃತಿ ಮಂದಾನ, ಜಮೈಮಾ ರೋಡ್ರಿಗಸ್, ದೀಪ್ತಿ ಶರ್ಮಾ ಎ ಗ್ರೇಡ್, ರೇಣುಕಾ ಸಿಂಗ್, ಶಫಾಲಿ ವರ್ಮಾ, ರಿಚಾ ಘೋಷ್ ಮತ್ತು ಸ್ನೇಹಾ ರಾಣಾ ಬಿ ಗ್ರೇಡಲ್ಲಿದ್ದಾರೆ. ಉಳಿದ ಪ್ಲೇಯರ್ಸ್ ಸಿ ನಲ್ಲಿದ್ದಾರೆ. ಹಾಗಿದ್ರೆ A+ ಗ್ರೇಡ್ನಲ್ಲಿ ಯಾರಿದ್ದಾರೆ? ಯಾರೂ ಇಲ್ಲ ಅಂತ BCCI ರದ್ದುಗೊಳಿಸಿದೆ. ಇರೋ ಸ್ನೇಹಿತರೆ, ಬಿಸ್ನೆಸ್, ಎಕಾನಮಿ ಮತ್ತು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟ ಅಪ್ಡೇಟ್ಸ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದ ಷೇರುಪೇಟೆ ಈ ಸೆಷನ್ನಲ್ಲೂ ಗ್ರೀನ್ನಲ್ಲಿ ಕೊನೆಗೊಂಡಿದೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 208 ಪಾಯಿಂಟ್ಸ್ ಅಥವಾ 0.25% ಜಂಪ್ ಆಗಿ 84,273ಕ್ಕೆ ತಲುಪಿದೆ. ನಿಫ್ಟಿ 67 ಪಾಯಿಂಟ್ಸ್ ಅಥವಾ 0.26% ಜಂಪ್ ಆಗಿ 25,935ಕ್ಕೆ ರೀಚ್ ಆಗಿದೆ. ಇತ್ತ BSE ಮಿಡ್ ಕ್ಯಾಪ್ 0.21% ಜಂಪ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 0.46% ಏರಿಕೆಯಾಗಿದೆ. ಹೂಡಿಕೆದಾರರು ಸಿಂಗಲ್ ಸೆಷನ್ನಲ್ಲಿ 1,00,000 ಕೋಟಿ ರೂಪಾಯಿ ಗೇನ್ ಮಾಡಿದ್ದಾರೆ. ಭಾರತ ಅಮೆರಿಕ ಟ್ರೇಡ್ ಡೀಲ್, ಜಾಗತಿಕ ಮಾರ್ಕೆಟ್ನ ಪಾಸಿಟಿವ್ ಟ್ರೆಂಡ್, ವಿದೇಶಿ ಬಂಡವಾಳದ ಒಳ ಹರಿವು ಸ್ವಲ್ಪ ಶುರುವಾಗಿರೋದು, ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಸ್ವಲ್ಪ ಸ್ಟೇಬಲ್ ಆಗ್ತಿರೋದ್ರಿಂದ ಉತ್ಸಾಹ ಕಾಣಿಸಿದೆ. ಟ್ಯಾರಿಫ್ಗೆ ಸಂಬಂಧಪಟ್ಟಂತ ಕಳವಳ ಮಾರ್ಕೆಟ್ನಿಂದ ಸ್ವಲ್ಪ ದೂರ ಆಗಿದೆ. ಇನ್ನು HCL ಟೆಕ್ನಾಲಜೀಸ್, ಬಜಾಜ್ ಫಿನಾನ್ಸ್, ಭಾರತಿ ಏರ್ಟೆಲ್, ಅದಾನಿ ಪೋರ್ಟ್ಸ್, ಏಷ್ಯನ್ ಪೇಂಟ್ಸ್ ರೆಡ್ನಲ್ಲಿದ್ವು. ಇತ್ತ ಎಟರ್ನಲ್, ಟಾಟಾ ಸ್ಟೀಲ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಟೆಕ್ ಮಹೀಂದ್ರಾ, ಪವರ್ ಗ್ರಿಡ್ ಕಾರ್ಪೊರೇಷನ್ ಗ್ರೀನ್ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಏರಿಕೆಯಾಗಿ 90 ರೂಪಾಯಿ 57 ಪೈಸೆ ಆಗಿದೆ. ಇನ್ನು Q3 ರಿಸಲ್ಟ್ಸ್ ನೋಡಿದ್ರೆ ರಾಯಲ್ ಎನ್ಫೀಲ್ಡ್ ತಯಾರಕ ಐಷರ್ ಮೋಟಾರ್ಸ್ ಲಾಭ 21% ಏರಿಕೆಯಾಗಿ 1,421 ಕೋಟಿ ರೂಪಾಯಿಗೆ ರೀಚ್ ಆಗಿದೆ. ಬುಲೆಟ್, ಹಂಟರ್ ಬೈಕ್ಗಳು ಸರಿಯಾಗಿ ಸೇಲ್ ಆಗಿದ್ದಾವೆ. ಏನೋ ಟೈಟನ್ ಕಂಪನಿ ಲಾಭ 61% ರೈಸ್ ಆಗಿ 1,684 ಕೋಟಿ ರೂಪಾಯಿ ಆಗಿದೆ. ಇವರ ಜ್ಯುವೆಲರಿ ಬಿಸ್ನೆಸ್ ಮತ್ತು ವಾಚ್ ವಿಭಾಗದಲ್ಲಿ ಸೇಲ್ಸ್ ಚೆನ್ನಾಗಿದೆ. ಇನ್ನು ಅಪೋಲೋ ಹಾಸ್ಪಿಟಲ್ಸ್ಗೂ ಕೂಡ ಒಳ್ಳೆ ಲಾಭ, ನೆಟ್ ಪ್ರಾಫಿಟ್ 35% ಜಂಪ್ ಆಗಿ 502 ಕೋಟಿ ರೂಪಾಯಿ ಆಗಿದೆ. ಇನ್ನು ಟಾಟಾ ಮೋಟಾರ್ಸ್ ಮತ್ತು ಸ್ಟೆಲಾಂಟಿಸ್ ಈಗ ಹೊಸ ಒಪ್ಪಂದಕ್ಕೆ ಸೈನ್ ಹಾಕಿವೆ. ಭಾರತ ಮತ್ತು ವಿದೇಶಗಳಲ್ಲಿ ಮ್ಯಾನುಫ್ಯಾಕ್ಚರಿಂಗ್, ಇಂಜಿನಿಯರಿಂಗ್ ಮತ್ತು ಸಪ್ಲೈ ಚೈನ್ ಆಪರೇಷನ್ಸ್ ಅಲ್ಲಿ ಹೆಚ್ಚಿನ ಸಹಯೋಗಕ್ಕೆ ಒಪ್ಪಿಗೆ ಕೊಡೋಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಏನು ಅಮೆರಿಕ ಮೂಲದ ಹೂಡಿಕೆ ಕಂಪನಿ ಕಾರ್ಲೈಲ್ ಗ್ರೂಪ್ ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇದೆ. EPS ಕಂಪನಿಯ ನಿಡೋ ಹೋಮ್ ಫೈನಾನ್ಸ್ ನಲ್ಲಿ 45% ಶೇರ್ ಅನ್ನ ಬೈ ಮಾಡ್ತಿದೆ. ಇದಕ್ಕಾಗಿ 2,100 ಕೋಟಿ ರೂಪಾಯಿ ಸುರಿತಾ ಇದ್ದಾರೆ. ಏನು ಜಪಾನ್ನ ಮೆತ್ಸುಯಿ ಫುಡೋಸನ್ ಅಧಿಕೃತವಾಗಿ ಭಾರತದ ರಿಯಲ್ ಎಸ್ಟೇಟ್ ಮಾರ್ಕೆಟ್ಗೆ ಲಗ್ಗೆ ಇಟ್ಟಿದೆ. ಅದು ಈಗ ಮಹೀಂದ್ರಾ ಲೈಫ್ ಸ್ಪೇಸ್ ಡೆವಲಪರ್ಸ್ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಇಬ್ಬರು ಸೇರಿ ಹೊಸ ಪ್ರಾಜೆಕ್ಟ್ ವಿಭಾಗದಲ್ಲಿ ಕೆಲಸ ಮಾಡ್ತಾರೆ. ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಾಣ ಮಾಡ್ತಾರೆ 1,900 ಕೋಟಿ ರೂಪಾಯಿ ವೆಚ್ಚದಲ್ಲಿ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,379 ರೂಪಾಯಿ ಹೆಚ್ಚಾಗಿ 1,56,255 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,260 ರೂಪಾಯಿ ಹೆಚ್ಚಾಗಿ 1,43,130 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 5,435 ರೂಪಾಯಿ ಹೆಚ್ಚಾಗಿ 2,59,100 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ. ನಿಮಗಿದು ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ನೀವು ಕೂಡ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್, ಅದು ಬಿಸ್ ನ್ಯೂಸ್, ಕರೆಂಟ್ ಪವರ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಲೈವ್ ಇಂಟರಾಕ್ಷನ್ಸ್ ಎಲ್ಲದರಲ್ಲೂ ಪಾಲ್ಗೊಳ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ನಮ್ಮ ತಂಡದ ನಿಷ್ಪಕ್ಷಪಾತ ಕೆಲಸಕ್ಕೆ ಇದರಿಂದ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಜಾಯಿನ್ ಬಟನ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ ಸ್ನೇಹಿತರೆ.